ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ವಿಜೀಸ್ ಕಿಚನ್ಗೆ ಸ್ವಾಗತ. ಹೇಗಿದ್ದೀರೋ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನಿವತ್ತು ಕೇಸರಿ ಬಾತ್ ಮಾಡ್ತಿದ್ದೀನಿ. ಅಂದರೆ ಚಿರೋಟಿ ರವೆ ಯೂಸ್ ಮಾಡಿಕೊಂಡು ಕೇಸರಿ ಬಾತ್ ಮಾಡ್ತಿದ್ದೀನಿ. ಮೀಡಿಯಮ್ ರವೆ ಮತ್ತು ದಪ್ಪ ರವೆಲೆಲ್ಲ ಮಾಡಬೇಡಿ. ಮದುವೆ ಮನೆಗಳಲ್ಲಿ, ಹೋಟೆಲ್ಗಳಲ್ಲಿ ಈ ಥರ ಚಿರೋಟಿ ರವೆ ಯೂಸ್ ಮಾಡಿಕೊಂಡೇ ಮಾಡೋದು. ಈ ಥರ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಈಗ ಮಾಡೋದು ಹೇಗೆ ಅಂತ ನೋಡೋಣ. ಸ್ಟವ್ ಮೇಲೆ ಒಂದು ಚಿಕ್ಕ ಬಾಣಲಿ ಇಟ್ಕೊಂಡು ಅದಕ್ಕೆ 1 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡು ಕಟ್ ಮಾಡಿರೋ ಬಾದಾಮಿ ಸೇರಿಸ್ಕೊಂಡಿದ್ದೀನಿ. ಬಾದಾಮಿ ಸ್ವಲ್ಪ ಲೈಟಾಗಿ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಗೋಡಂಬಿ ಸೇರಿಸ್ಕೊಂಡಿದ್ದೀನಿ. ಗೋಡಂಬಿ ಸ್ವಲ್ಪ ಫ್ರೈ ಆದಮೇಲೆ ದ್ರಾಕ್ಷಿ ಸೇರಿಸ್ಕೊತೀನಿ. ಯಾಕೆಂದರೆ ಒಂದೊಂದು ಅದು ಅಂದರೆ ಇದು ಕಂದು ಬಣ್ಣ ಬರೋಕ್ಕೆ, ಅಂದರೆ ಬ್ರೌನ್ ಕಲರ್ ಆಗೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಎಲ್ಲ ಒಟ್ಟಿಗೆ ಹಾಕಿದರೆ ನೀಟಾಗಿ ಆಗೋಲ್ಲ. ಹಂಗಾಗಿ ಸ್ವಲ್ಪ ಗಟ್ಟಿ ಇರೋದ್ರಿಂದ ಬಾದಾಮಿ ಫಸ್ಟು, ಆಮೇಲೆ ಗೋಡಂಬಿ, ಆಮೇಲೆ ದ್ರಾಕ್ಷಿ ಸೇರಿಸ್ಕೊಂಡಿದ್ದೀನಿ. ಈಗ 3 ಚೆನ್ನಾಗಿ ನೋಡಿ ಈ ಥರ ಬ್ರೌನ್ ಕಲರ್ ಆಗಿದೆ. ಈಗ ಇದನ್ನು ಒಂದು ಚಿಕ್ಕ ಬಾಟ್ಲಿಗೆ ಎತ್ತಿಟ್ಕೊಂಡಿದ್ದೀನಿ. ಈಗ ಉಳ್ಕೊಂಡಿರೋ ತುಪ್ಪಕ್ಕೆ ನಾನು 1 ಲೋಟ ನೀರು ಕುಡಿಯೋ ಲೋಟದಲ್ಲಿ 1 ಲೋಟ ಚಿರೋಟಿ ರವೆ ಸೇರಿಸ್ಕೊಂಡಿದ್ದೀನಿ. ಈಗ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ತುಪ್ಪ ಮತ್ತು 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಇದನ್ನ ಚೆನ್ನಾಗಿ ಹುರ್ಕೊತೀನಿ. ಅಂದರೆ ಸ್ಟೌವ್ನ ತುಂಬ ಲೋ ಫ್ಲೇಮಲ್ಲಿ ಇಟ್ಕೊಂಡು, ಅಂದರೆ ಸಿಮ್ಮಲ್ಲಿ ಇಟ್ಕೊಂಡು ರವೆನ ತುಂಬ ನೀಟಾಗಿ ಕೆಂಪಗಾಗೋವರೆಗೂ ಹುರ್ಕೋಬೇಕು. ನೀಟಾಗಿ ರವೆ ಹುರಿದಿಲ್ಲ ಅಂದರೆ ಕೇಸರಿ ಬಾತು ಚೆನ್ನಾಗಿ ಬರೋಲ್ಲ. ನಾನು ಇದಕ್ಕೆ ಯಾವುದೇ ಫ್ಲೇವರ್ ಯೂಸ್ ಮಾಡ್ತಿಲ್ಲ. ಅಂದರೆ ಎಸೆನ್ಸು ಅಂಗಡಿಗಳಲ್ಲಿ ಸಿಗುತ್ತಲ್ಲ, ಎಷ್ಟೊಂದು ಹೋಟ್ಲುಗಳಲ್ಲಿ, ಮದುವೆ ಮನೆಗಳಲ್ಲಿ ಎಸೆನ್ಸ್ ಯೂಸ್ ಮಾಡ್ತಾರೆ. ಅಥವಾ ಮನೆಯಲ್ಲೇ ಏಲಕ್ಕಿ ಬಾಳೆಹಣ್ಣು ಇದ್ದರೆ ಅದು ಕೂಡ ಹಾಕಿ ಮಾಡ್ಬೋದು. ಅಥವಾ ಪೈನಾಪಲ್ ಇದ್ದರೆ ಅದು ಕೂಡ ಹಾಕಿ ಮಾಡ್ಬೋದು. ನಾನಿಲ್ಲಿ ಪ್ಲೇನ್ ಕೇಸರಿ ಬಾತ್ ಮಾಡ್ತಿದ್ದೀನಿ. ಇದ್ರ ಜೊತೆಗೆ ನಾನು ಲವಂಗ ಸೇರಿಸ್ಕೊತಾ ಇದ್ದೀನಿ. ಲವಂಗ ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟ್ ಕೊಡುತ್ತೆ. ಈಗ ನಾನು ನೀಟಾಗಿ ರವೆನ ಹುರ್ಕೋತಾ ಇದ್ದೀನಿ. ನೀವು ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋಗೊಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಹೊಸ ಈಸಿ ರೆಸಿಪೀಸ್ಗಾಗಿ ವಿಜೀಸ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡಿ. ನೋಡಿ, ರವೆ ನೀಟಾಗಿ ಹುರಿದ್ರೆ, ಸಿಮ್ಮಲ್ಲಿ ಇಟ್ಕೊಂಡು ನೀಟಾಗಿ ಹುರಿದ್ರೆ ಮಾತ್ರ ಕೇಸರಿ ಬಾತ್ ಚೆನ್ನಾಗಿ ಬರುತ್ತೆ. ರವೆ ನೀಟಾಗಿ ಹುರಿಲಿಲ್ಲ ಅಂದರೆ ಕೇಸರಿ ಬಾತ್ ಚೆನ್ನಾಗಿರಲ್ಲ. ಈಗ ರವೆ ಹುರಿದು ಎತ್ತಿಟ್ಕೊಂಡಾಗಿದೆ. ಒಂದು ಪಾತ್ರೆಗೆ 3.5 ಲೋಟ ನೀರು ಹಾಕ್ಕೊಂಡಿದ್ದೀನಿ. ಯಾವ ಲೋಟದಲ್ಲಿ ರವೆ ತೊಗೊಂಡಿದ್ನೋ ಆ ಲೋಟದಲ್ಲಿ 3.5 ಲೋಟ ನೀರು ಹಾಕ್ಕೊಂಡಿದ್ದೀನಿ. ನೀರು ಕುದಿಯೋಕೆ ಇಟ್ಕೊಂಡು ನಾನು ಆಗಲೇ ದ್ರಾಕ್ಷಿ ಗೋಡಂಬಿ ಕರೆದಾಗ ಮರ್ತೋಯ್ತು. ಹಾಗಾಗಿ ಈಗ ಒಂದು ಚಿಕ್ಕ ಬಾಣಲೆಗೆ ಒಂಚೂರು ತುಪ್ಪ ಹಾಕಿ ಒಂದು 4 ಲವಂಗನ ತುಪ್ಪದಲ್ಲಿ ಫ್ರೈ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಲವಂಗ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಕೊಡುತ್ತೆ ಕೇಸರಿ ಬಾತು. ಈಗ ನೀರು ಕುದೀತಿದೆ, ಇದಕ್ಕೆ ಸ್ವಲ್ಪ ಕಲರ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ತುಪ್ಪ, 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದೇ ಮೆಥಡಲ್ಲಿ ಮಾಡಿದ್ರೆ ನಿಮ್ಮ ಕೇಸರಿ ಬಾತು ತುಂಬ ಚೆನ್ನಾಗಿ ಬರುತ್ತೆ, ಎಲ್ಲೂ ಗಂಟಾಗಲ್ಲ ಮತ್ತು ನೀಟಾಗಿರುತ್ತೆ ತಿನ್ನೋಕ್ಕೆ ಕೂಡ. ಆಮೇಲೆ ನಾವು ಏನೇನೆಲ್ಲ ಇಂಗ್ರೀಡಿಯೆಂಟ್ ತೋರಿಸಿದ್ದೀನಿ ಅದು ಕರೆಕ್ಟಾಗಿ ಹಾಕಿದರೆ ಸಮ ಪ್ರಮಾಣದಲ್ಲಿ ಚೆನ್ನಾಗಿ ಬರುತ್ತೆ. ಈಗ ನೀರು ಕುದೀತಾ ಇದೆಯಲ್ಲ, ಇದನ್ನು ಫುಲ್ ಸಿಮ್ಮಲ್ಲಿ ಇಟ್ಬಿಟ್ಟು ನಾವು ಹುರಿದಿರೋ ರವೆನ ಸ್ವಲ್ಪನೇ ಹಾಕ್ಕೊಂಡು ತಿರುಗಿಸ್ಕೋಬೇಕು. ಒಂದೇ ಲೋಟ ಆಗಿರೋದ್ರಿಂದ ನಾನೇ ಸ್ವಲ್ಪ ಹಾಕ್ಕೊಂಡು ತಿರುಗಿಸ್ಕೊತಾ ಇದ್ದೀನಿ. ನೀವು ಜಾಸ್ತಿ ಮಾಡೋದಾದರೆ ಒಬ್ಬರು ಹೆಲ್ಪ್ ತೊಗೊಳ್ಳಿ. ಸ್ವಲ್ಪ ರವೆನ ಅವ್ರು ಚಿಕ್ಕದಾಗಿ ಸುರಿತಾ ಇದ್ದರೆ ಅವಾಗ ತಿರುಗಿಸ್ಕೊತಾ ಇರಬೇಕು. ಈ ಥರ ಮಾಡಿ ಗಂಟಾಗದೇ ಇರೋ ಥರ ನೀಟಾಗಿ ಕೇಸರಿ ಬಾತ್ ಮಾಡೋದು ಇದೇ ಮೆಥಡ್ ಯೂಸ್ ಮಾಡಿಕೊಂಡು ನೀಟಾಗಿ ಮಾಡ್ಕೊಳ್ಳಿ. ಈಗ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಸೇರಿಸ್ಕೊತಿದ್ದೀನಿ. ಏಲಕ್ಕಿ ಪುಡಿ ಹಾಕೋದ್ರಿಂದ ಫ್ಲೇವರು, ಅಂದರೆ ಸ್ಮೆಲ್ಲು ತುಂಬ ಚೆನ್ನಾಗಿರುತ್ತೆ. ಈಗ ಕೇಸರಿ ಬಾತ್ ಆಲ್ಮೋಸ್ಟ್ ರೆಡಿ ಆಯ್ತಾ ಬಂತು. ಇದಕ್ಕೆ ನಾನು ಕರೆದಿಟ್ಕೊಂಡಿರೋಂಥ ತುಪ್ಪದಲ್ಲಿ ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಮತ್ತು ಲವಂಗ ಏನಿದೆ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡು ನೋಡಿ, ಇದೇ ಕನ್ಸಿಸ್ಟೆನ್ಸಿ ಇರಬೇಕು ಕೇಸರಿ ಬಾತು. ತುಂಬ ಗಟ್ಟಿಗಾದರೆ ಚೆನ್ನಾಗಿರಲ್ಲ, ಈ ಥರ ತೆಳುವಾಗಿದ್ರೇ ಚೆಂದ. ನಮಗೆ ಕೇಸರಿ ಬಾತ್ ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಆಗಿದೆಯಾ ಅಂತ ಗೊತ್ತಾಗೋದು ಹೇಗೆ ಅಂದರೆ, ಕೇಸರಿ ಬಾತ್ ನಾವು ಮಾಡಿರೋ ಪಾತ್ರೆ ತಳ ಬಿಟ್ಟು ಬರಬೇಕು. ಹಾಗಾಗಿ ಆ ಥರ ಬರಬೇಕು ಅಂದರೆ ಈಗ ನೋಡಿ, ಇದಿಷ್ಟು ರೆಡಿ ಆಗಿದೆಯಲ್ಲ. ಈಗ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ತುಪ್ಪ, 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಇವಾಗ ಕೇಸರಿ ಬಾತು ಪಾತ್ರೆ ತಳ ಬಿಟ್ಟು ಬರುತ್ತೆ. ಇವಾಗ ಕರೆಕ್ಟಾದ ಅಳತೆನಲ್ಲಿ ಕೇಸರಿ ಬಾತ್ ಆಗಿದೆ ಅಂತ ನೀವು ಒಂದು ಸಲ ಮನೇಲಿ ಈ ಥರ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮೂಲಕ ತಿಳಿಸಿ. ಟೇಸ್ಟ್ ಹೇಗಿತ್ತು ಅನ್ನೋದನ್ನು ಹೇಳೋದನ್ನು ಮರಿಬೇಡಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳು, ಸಲಹೆ ಸೂಚನೆಗಳು ಏನೇ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಕೇಸರಿ ಬಾತ್ ರೆಡಿಯಾಗಿದೆ ನೋಡಿ. ಈಗ ಸರ್ವಿಂಗ್ ಬೌಲಲ್ಲಿ ಹಾಕಿದ್ದೀನಿ. ನೀವು ಒಂದು ಸಲ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.